ಭವಾನಿ ಬಂದು ವಸುಂಧರಾ ಅವರ ಕೈಗೊಂಬೆ. ಅವಳು ಹೇಳಿದಾಗೆಲ್ಲ ಇವಳು ಕುಣಿತೀಯಾಳಷ್ಟೆ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಡ್ಯಾಡ್. ಹೌದು, ಭವಾನಿ ಮನೆ ಬಿಟ್ಟು ಹೋಗಿ ಎಲ್ಲಿದ್ಲು? ಲೇಡೀಸ್ ಕ್ಲಬ್ ಮೆಂಬರ್ ನಿಶಾ ಅನ್ನೋಳ್ ಮನೇಲಿದ್ಲು. ಅಧಿಕಾರನೇ ಹಾಗಮ್ಮ, ಎಲ್ಲಾರನ್ನೂ ಬದಲಾಯಿಸ್ಬಿಡುತ್ತೆ. ಸಮಯ ಬಂದಾಗ ಅವಳಿಗೆ ಗೊತ್ತಾಗುತ್ತೆ. ಸರಿ ಡ್ಯಾಡ್, ಹುಷಾರು. ಸರಿಮ್ಮ, ಥ್ಯಾಂಕ್ ಯು. ಏನಿದು? ಧರ್ಮೇಂದ್ರ ಕಂಪ್ನಿಗೆ ಲಾಸ್ ಮಾಡೋ ಅಸ್ತ್ರ. ಧರ್ಮೇಂದ್ರ ಕಂಪ್ನಿಯವ್ರನ್ನ ಸೋಲ್ಸಿ ನಾವು ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂದ್ರೆ ಅಡ್ಡದಾರಿನಲ್ಲೇ ಹೋಗ್ಬೇಕು ಅಂತ ಅತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಾನು ಅನ್ಫಿಟ್ ಅನ್ನೋರಿಗೆ ಕೂಡ ಮಣ್ಣು ಮುಕ್ಕೋ ಹಾಗೆ ಮಾಡ್ಬೋದು. ನಿಜ ಏನಂದ್ರೆ ಅವ್ರು ಯಾರು ಮಣ್ಮುಕ್ಕಲ್ಲ. ನೀನು ಜೀವನದಲ್ಲೂ ಮೇಲೇಳ್ಬಾರ್ದು ಮತ್ತೆ ಬಿಸ್ನೆಸ್ ಅಲ್ಲೂ ಮೇಲೇಳ್ಬಾರ್ದು. ಹಾಗೆ ಕೆಂಡ ತೋಡಿದ್ದಾರೆ ವಸುಂಧರಾ ಮೇಡಮ್. ಏನ್ ಯೋಚನೆ ಮಾಡ್ತಿದ್ಯಾ ನಿಶಾ? ಏನಿಲ್ಲ ಮೇಡಮ್, ಈ ಪ್ಲಾನ್ ವರ್ಕ್ ಆದ್ರೆ ಅತ್ತೆಗೆ ಹೇಳಿ ನೀನೇ ನನ್ನ ಪರ್ಸನಲ್ PA ಆಗಿರೋಗ್ ಮಾಡ್ತೀನಿ. ವಾಟ್ ಇಸ್ ದ ಪ್ಲಾನ್ ನೌ? ಪ್ಲಾನ್ ಅಲ್ಲ ಮೇಡಮ್, ಮಾಸ್ಟರ್ ಪ್ಲಾನ್ ರೆಡಿ ಇದೆ. ಇದು ಮಾರ್ಕೆಟಲ್ಲೇ ನಂಬರ್ 1 ಆಗಿರೋಂಥ ಧರ್ಮೇಂದ್ರ ಕಂಪ್ನಿಯವರ ಫುಡ್ ಪ್ರಾಡಕ್ಟು. ಈಗ ನಮ್ಮ ಐಡಿಯಾ ಏನಂತಂದ್ರೆ, ಈ ಸೀಲ್ಡ್ ಬಾಟಲ್ ಒಳಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬದುಕಿರೋ ಜಿರಳೆನ ಆ ಬಾಟ್ಲ್ ಒಳಗೆ ಹಾಕ್ಬೇಕು. ಆಮೇಲೆ ಈ ಬಾಟಲ್ನ ಹೊಸದಾಗಿ ಓಪನ್ ಮಾಡೋ ಹಾಗೆ ಮಾಡಿ ಒಳಗಿಂದ ಆ ಜಿರಳೆ ಆಚೆ ಹೋಗ್ತಿದ್ದ ಹಾಗೆ ರಿಯಲಿಸ್ಟಿಕ್ ಆಗಿ ವಿಡಿಯೋ ಶೂಟ್ ಮಾಡಬೇಕು. ವಾವ್ ನಿಶಾ, ಫ್ಯಾಂಟಾಸ್ಟಿಕ್ ಐಡಿಯಾ. ಈ ವಿಡಿಯೋನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ರೆ ಸಾಕು, ಕಸ್ಟಮರ್ ಈ ಪ್ರಾಡಕ್ಟ್ ನ ತಗೊಳ್ಳದೆ ಬಿಟ್ಬಿಡ್ತಾರೆ. ಆಗ ಧರ್ಮೇಂದ್ರ ಕಂಪ್ನಿ ಲಾಸ್ ಜೊತೆಗೆ ಮಾರ್ಕೆಟಲ್ಲಿ ಕೆಟ್ಟ ಹೆಸರು ಬರುತ್ತೆ. ರಿಯಲಿ ಸೂಪರ್. ಇದು ಒಂದು ವಿಡಿಯೋ ಲೀಕ್ ಆಗಿ ಹೊರಗಡೆ ವೈರಲ್ ಆದ್ರೆ ಅವ್ರ ಇಡೀ ಕಂಪ್ನಿ ಇಮೇಜ್ ರೋಡಿಗೆ ಬರುತ್ತೆ. ಇದನ್ನ ಈಗಲೇ ಎಕ್ಸಿಕ್ಯೂಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್, ಆದ್ರೆ ಈ ವಿಡಿಯೋದಲ್ಲಿ ನಮ್ಮಿಬ್ರ ಯಾರ ಮುಖನೂ ಬರಬಾರ್ದು. ಬರೀ ನಮ್ ಕೈ ಮಾತ್ರ ಕಾಣಿಸ್ಬೇಕು. ಹಾಗೆ ಈ ಬಾಟಲ್ನ ಸೀಲ್ ನ್ಯಾಚುರಲ್ ಆಗಿ ಓಪನ್ ಮಾಡ್ಬೇಕು. ಜಿರಳೆ ಆಚೆ ಬರ್ಬೇಕು, ಅಷ್ಟು ಮಾತ್ರ ವಿಡಿಯೋ ಆದ್ರೆ ಸಾಕಲ್ವಾ? ಹಾಗೆ ಮಾಡೋಣ. ಬಟ್ ನಾನು ಓಪನ್ ಮಾಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನೀವ್ ಯಾರಾದ್ರೂ ಓಪನ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ನಂಗ್ ಜಿರಳೆ ಅಂದ್ರೆ ಭಯ ಮೇಡಮ್. ನಾನು ಈ ಜಿರಳೆನ ನನ್ನ ಫ್ರೆಂಡ್ ಕೈಲಿ ತರಿಸ್ಕೊಂಡೆ. ಮೇಡಮ್, ನಂಗೂ ಅಷ್ಟೇ ಜಿರಳೆ ಅಂದ್ರೆ ತುಂಬಾ ಭಯ. ಸರಿ, ನಾನೇ ಓಪನ್ ಮಾಡ್ತೀನಿ, ನೀವ್ ಯಾರಾದ್ರೂ ವಿಡಿಯೋ ಮಾಡಿ. ಸರಿ ಮೇಡಮ್. ಡನ್ ಡನ್ ಮೇಡಮ್, ವಿಡಿಯೋ ಆಯ್ತು. ಎಲ್ಲಿ ತೋರ್ಸು. ಪರ್ಫೆಕ್ಟ್ ಶಾಟ್ ನಿಶಾ, ರಿಯಲಿ ಸೂಪರ್ ಆಗಿದೆ. ಈ ವಿಡಿಯೋನ ಪೋಸ್ಟ್ ಮಾಡಿ ಆದಷ್ಟು ಬೇಗ ವೈರಲ್ ಮಾಡು. ಓಕೆ ಮೇಡಮ್. ನನ್ನ ಬಿಸ್ನೆಸ್ಗೆ ಅನ್ಫಿಟ್ ಅಂತ ಅವಮಾನ ಮಾಡಿದವ್ರಿಗೆ ಉತ್ತರ ಕೊಡೋ ಕಾಲ ಬಂತು. ಅವರೆಲ್ಲ ನನ್ನ ಅಚೀವ್ಮೆಂಟ್ ನೋಡಿ
ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಅಂತೂ 3 ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್